ಜನ ಫಲಾನುಭವಿಗಳ ಸೈಟ್ ಹಂಚಿವೆ. ಆ ಸೈಟ್ ಹಂಚಿರೋದಕ್ಕ ದಾಖಲಾತಿ ಕುಪತ್ರನ ಕೊಟ್ಬಿಟ್ಟು ಎಲ್ಲರೂ ಕೆಬಿ ಈಶ್ವರನೇ ಕೊಡ್ತಾರೆ ಸರ್. ಪಿ ಡಿ ಅವ್ರ ಈಗಲೂ ಕೊಡ್ತಾ ಇಲ್ಲ. ಸಚಿವರು ನಮ್ಮ DC ಸಾಹೇಬರು ಅವರಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ಜೊತೆಗೆ ನಮ್ಮ ಎಲ್ಲಿ ಈಗ 110 ಕೆರೆಗಳನ್ನ ನಮ್ಮ ಸಾಹೇಬರು ಮಾಡಿಸ್ಕೊಟ್ಟಿದ್ದಾರೆ, ಅದನ್ನ ತುರ್ತಾಗಿ ನೀವು ಮಾಡಿಸ್ಕೊಡ್ಬೇಕು. ಅದ್ರ ಜೊತೆಗೆ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲಾ ಕೆರೆಗಳಿಗೂ ನೀರು ಬರೋ ಥರ ಮಾಡಿಸಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ಬರವನ್ನ ನಿರ್ವಹಣೆ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಇಬ್ಬರನ್ನು ನಾನು ಗುಂಡ್ಲುಪೇಟೆ ಜನತೆಯ ಪರವಾಗಿ ಕೋರ್ಕೊತಾ ಇದ್ದೀನಿ. ಏನಾಗಿದೆ ಅಂದ್ರೆ ಸರ್, ಈಗ ರೈತರ ಕೆಲಸ ಮಾಡ್ಕೊಂಡು ಅದ್ರ ಹೋಗಿಟ್ಕೊಂಡು ವಾಲ್ ರೆಡಿ ಮಾಡಿಸ್ಕೊಟ್ಟಿಲ್ಲ ಅವರು. ರೈತರ ಎಲ್ಲರೂ 1,000-2,000 ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ರೆ ದಯಮಾಡಿ 5 ಕಿಲೋಮೀಟರ್ ಆಗುತ್ತೆ ನಡ್ರೆ ನೀವು ವೀಕ್ಷಣೆ ಮಾಡಿ. ಅದನ್ನ ಇಂಜಿನಿಯರ್ ನಮ್ಮ ಸಾಹೇಬ್ ಮಾಡ್ಕೊಂಡು ಪಾರ್ಟಿ ಕಡ ಇಲಾಖೆ ಬೇರೆ MLA ಸಾಹೇಬರುಗಳು ಏಕವಚನ ಹಂಗ್ ಬಾಯಿ ಬಂದು ಮಾತಾಡಿದ್ರೆ ಅವ್ರಿಗೆ ಸರಿ ಆಯ್ತಾ? ನಮ್ಮ ಸಾಹೇಬ್ರು ಎಂತ ಸಣ್ಣ ಗೌರವ ಯಾಕಂದ್ರೆ ಮಿನಿಸ್ಟ್ರಿ ನಮಗೂ ಪಕ್ಕ ಗೊತ್ತು, ಅವ್ರ 5 ವರ್ಷ ಸೇವೆ ಮಾಡಿ. MLA ಸಾಹೇಬ್ರ ಗುಣ ಏನಪ್ಪಾ ಅಂದ್ರೆ 20 ವರ್ಷದವನು 18 ವರ್ಷದವನು ಬನ್ನಿ ಸರ್ ಅಂತ ಕರೀತಲ್ಲ, ಅದು ದೊಡ್ಡ ತಪ್ಪು. ಬೇರೆ MLA ಬಾಪಲ್ಲಿ ಬಯಲಿ ಅಲ್ಬಾಯಿ ಅಂತಂದ್ರೆ ಸರಿ ಆಯ್ತಾ? ನಮ್ಮ ಸಾಹೇಬ್ರ ಏನಪ್ಪಾ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಇರ್ತಿಲ್ಲ, ಆ ರೀತಿ ಅವ್ರನ್ನ 12ನೇ ಶತಮಾನ ಬಸವಂತರ ಇವರು ಆತರ ಕಾಪಾಡ್ತಾರ. ಆ ಇದಕ್ಕೆ ಬೊಗ್ಗಲ್ಲ. ನಮ್ಮ ಸಾಹೇಬ್ರು ಸರಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಆ ಒಳ್ಳೆ ರೀತಿ ಬಗ್ಗಲ್ಲ. ಅಧಿಕಾರಿಗಳಿಗೆ ಏನಪ್ಪ ಇಲ್ಲಿ ಗುಡಿ ಅನ್ನೋ ತರ ಗೌರವದಲ್ಲಿ ಮಾತಾಡ್ತಾರೆ ಸಾಹೇಬ್ರೆ. ಮಂತ್ರಿಗಳು ನಮ್ಮ MLA ಬಸವಣ್ಣ 18 ವರ್ಷ ಗಂಡು ಬನ್ನಿ ಅಂತಾರ. ಏನಂತಾರೆ ಬೇರೆ MLAಗಳೇ ಬಾರ ಇಲ್ಲಿ ಯಾವನೋ ಬಸ್ ಯಾರೋ ಆಫೀಸರ್ ಬಂದು ಕರೀತಾರೆ, ಹಂಗೆ ಕರೆಯಲ್ಲ ಇವರು. ಹೋಗಿ ಬನ್ನಿ ಅಂತಲ್ಲ, ಅದು ಈ ಅಧಿಕಾರಿಗಳಿಗೆ ಒಂದು ಏನೋ ಒಂಥರ ಆಗ್ಬಿಟ್ಟಲ್ಲ. ದಯವಿಟ್ಟು ಸಚಿವರಲ್ಲಿ ಮನವಿ, ನಾನು ನಿಮ್ಮ ಶಿಕ್ಷೆ ನಿಮ್ಮಲ್ಲಿ 5 ವರ್ಷ ನಿಮ್ಗೆ ಸೇವೆ ಮಾಡ್ತೀನಿ. ನನ್ನ ಹಿಡಿದೀಗ ಪದ್ಯ ಒಂದು ಏನಪ್ಪ ಅಂತ ನಿಮ್ಮ ಸೇವೆನ 5 ವರ್ಷ ನಾನು ಮಾಡಿದ್ದೀನಿ. ನಮ್ಮ ತಾಲೂಕು ಬರ ಆಗಿದೆ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಮುಖ್ಯಮಂತ್ರಿ ತಮಿಳುನಾಡು ಮುಖ್ಯಮಂತ್ರಿ, ತಮಿಳುನಾಡಿನಿಂದ ನೀವು ಜಿಲ್ಲೆ ಯಾವ್ದು ಅದೇ ತರ ನಮ್ಮಲ್ಲಿ ನಮ್ಮಲ್ಲೂ ಮಾಡಕ್ ಪ್ರಯತ್ನ ಮಾಡ್ತೀವಿ, ನೋಡ್ತೀವಿ. ಸಕ್ಸಸ್ ಆಗಬೇಕು ಅಂತ ಪ್ರಯತ್ನ ಅಂತ ತಿಳ್ಕೋಬೇಕು. DC ಮೇಡಮ್ ಅವರು ಆರ್ಡರ್ ಮಾಡಿದ್ರು, ಶಾಲೆಯ ಟೈಮ್ಲಿ ವೆಹಿಕಲ್ ಗಳು ಓಡಾಡೋಗಿಲ್ಲ, ಟಿಪ್ಪರ್ ಅಧಿಕ ವಾಹನಗಳು ಆದ್ರೂ ಓಡಾಡ್ತವೆ, ಕ್ರಮ ಏನೋ ತಗೊಳ್ಳಲ್ಲ, ಎಲ್ಲ ಮೌನವಾಗಿದ್ದಾರೆ. ಈಗ ಸರ್ಕಾರಿ ಅಧಿಕಾರಿ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ಇದು ಹೆಂಗೆ ಸರ್? ಅದು ಈಗ ಶಾಸಕರು ಹೇಳಿದ್ದಾರೆ, ಪ್ರಾಧಿಕಾರದ್ದು ಕೆಲಸಗಳು ಬಹಳ ಮಂದಗತಿ ನಡೀತದೆ. ಸ್ಲೋ ಕೆಲಸ, ತುಂಬಾ ಆಕ್ಸಿಡೆಂಟ್ಗಳು ಆಯ್ತವ. ಅದಕ್ಕೆ ನೀವ್ ಏನಾದ್ರು ಈಗ ತುರ್ತುಗತಿಯಾಗಿ ನೀವು ಏನಾದ್ರು ಅದನ್ನ ಕೆಲಸನ ಬೇಗ ಮುಗಿಸಕ್ಕೆ ನೀವು ಮಾಡಕ್ ಹೇಳ್ಬೇಕು ಸರ್. KDP ಸಭೆ ಮಾಡ್ತೀವಿ, ಇದೆಲ್ಲ ಆದ್ಮೇಲೆ ಅವ್ರನ್ನ ಕರೆಸ್ತೀವಿ, ಅಲ್ಲಿ ಆ ಸಮಸ್ಯೆಗಳೇನು ಯಾಕೆ ಈಗ ಆಗ್ತವೆ ಎಲ್ಲ ನೋಡಿ ಮಾಡಿಸ್ತೀವಿ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಯ್ತಲ್ಲ ಸರ್, ಯಾಕಂದ್ರೆ ಅವರು ಮಧ್ಯದಲ್ಲಿ ಯಾವ್ದೇ ತರ ಒಂದು ಲೈಟಿಂಗ್ಸ್ ಏನೂ ಹಾಕಿಲ್ಲ ಡಿವೈಡರ್ಗೆ. ತುಂಬಾ ಗಾಡಿಗಳು ಡಿವೈಡರ್ಗಳನ್ನ ಹಾಕಕ್ ಬರಲ್ಲ, ಹಾಕ್ಬಾರ್ದು ಅಂತ ಇರೋದು. ಅದು ಮಧ್ಯೆ ಹಾಕ್ತಾರೆ. ಹೆಚ್ಚಿಗೆ ಹಾಕಕ್ ಹೋದ್ರೆ ಈಗ ತಮಿಳ್ನಾಡಿನಲ್ಲಿ ನಮ್ಗೆ ಇಲ್ಲೆಲ್ಲ ಕೊಡಬಾರ್ದು ಅಂತ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಬೋರ್ಲು ಬರಲ್ಲ. ಯಾರು ಸಮಸ್ಯೆ ಮಳೆ ಆದ್ರೆ ಇದೆಲ್ಲ ಮಾಡ್ಕೊಡ್ತೀವಿ. ಹತ್ತೇನೆ ಮೀಟಿಂಗ್ ಸಭೆಯನ್ನ ಕರಿತೀವಿ, ನಿಮ್ಮ ಸಮಸ್ಯೆಗಳನ್ನ ಮಾಡ್ಕೊಡ್ತೇನೆ. ಈಗ ಕೇರಳ ಕೇರಳಕ್ಕೆ ಕಲ್ಲು ಮತ್ತೆ ಎಂಸೆಂಟ್ ಸಾಗಣೆ ಆಗ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಗುಂಡ್ಲುಪೇಟೆ ತಾಲೂಕು ಮತ್ತೆ ಚಾಮರಾಜ ಜಿಲ್ಲೆಗೆ ಮೆಟೀರಿಯಲ್ ಸಿಕ್ಕಿದ್ರೆ ಪರಿಸ್ಥಿತಿ ಬಂದ್ಬಿಡ್ತದಲ್ಲ, ಕಡಿವಾಣ ಹಾಕಕ್ಕಾಗಲ್ಲ. ಕಡಿವಾಣಕ್ಕೆ ಏನು ಮಾಡ್ತೀವಿ ಈಗ, ಯಾವ ಮೆಟೀರಿಯಲ್ ಎಂಸೆಂಟ್ ಆಗ್ಲಿ ಕೇರಳಕ್ಕೆ ಹೋಯ್ತದೆ, ನಾಳೆ ಸಿಗಲ್ಲ ಅಂದಾಗ ಸಮಸ್ಯೆ ಇರ್ತದೆ. ಇವಾಗಲೇ ಜಾಸ್ತಿ ಮಾಡಿದ್ದಾರೆ ಎಂಸೆಂಟ್ಗೆ, ಅವರು ಸಾಕ್ಬೇಕಲ್ಲ ಆ ತರ ಆದಾಗ. ನಾವು ಕನ್ನಡದವ್ರು ಇಷ್ಟ ಒಂದ್ ಸ್ವಲ್ಪ
ಅದೇ ಆ ಭಾಗದಲ್ಲಿ ಸ್ವಲ್ಪ ಒಂದು 60 ಭಾಗ ಯಾವಾಗಲೂ ಈ ಕಡೆ ನಮ್ದು ಫುಲ್ ಡ್ರೈ ಆಗಂತ ಏರಿಯಾ ಇದು. ಆದ್ರಿಂದ ಒಂದ್ 2-3 ಕೆರೆಗಳಿಗೆ ನೀವು ಪಲ್ಚೋಡಿ ಮತ್ತೆ ಬನೇನ್ ಕೆರೆ ಬಿಟ್ರೆ 2 ತಿಂಗಳಿಂದ ಓಡ ಆಗೋಗಿದೆ ಅವ್ರಿಗೆ. ಸರ್ ಪಲ್ಚೋಡಿಯಿಂದ ಟೈಮ್ ಇದೆ, ಆದ್ಮೇಲೆ ನಿಮ್ಗೆ ಬಿಟ್ಕೊಡಕ್ ಮಾಡ್ತಾರೆ. ನಮಗೂ ಯಾಕಂದ್ರೆ ಅವರು ಚಾಮರಾಜನಗರದವರು ಅವ್ರು ಬರಾಣೆ ಆಗಿಲ್ಲ ಅವ್ರಿಗೆ ಆ ಏರಿಯಾಕ್ಕೆ ಯಾವಾಗ್ಲೂ ನೀರಿಲ್ದೇ ಆಗಿರ್ಬೋದು, ಕೆರಳಿ ಬರ ಆಗಿಲ್ಲ ಅವ್ರಿಗೆ. ನಮ್ಗ ಕೆರಳು ನೀರಿಲ್ಲ, ಬೋರ್ಲು ನೀರಿಲ್ಲ, 2 ತರ ಆಗ್ಬಿಡದ ನಮ್ಗೆ. ಇಲ್ಲ ಸರ್ ಉತ್ತರ ಭಾಗ ಅಷ್ಟೆಲ್ಲ ಆಗಿಲ್ಲ ಸರ್, ಅಲ್ಲಿ ನಡೀತಾ ಯಾವಾಗ್ಲೂ. ಕೇಳ್ತಾರೆ ನಿಮ್ಗೆ ಉತ್ತರ ಮೇಲ್ಗಡೆಗೆ ಆದ್ರಿಂದ ನಮ್ಮ ಏರಿಯಾಕ್ಕಿಂತ ಯಾವಾಗ್ಲೂ ಬಿಡಿಲ್ಲ. ಬಾಣೆಹಣ್ಣು ಕೆರೆ ಮತ್ತು ಬಲ್ಚೋಡಿ ಕೆರೆಯಿಂದ ಬಾಣೆಹಣ್ಣು ಕೆರೆ ಸ್ವಲ್ಪ ಡಂಪ್ ಮಾಡ್ತಾರೆ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆಗಳನ್ನ ಆದಷ್ಟು ಬೇಗ ನಮ್ಮ ಪಡಗೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾಣೆಹಣ್ಣು ಕೆರೆ ತುಂಬ ಮಾತ್ರ ನೀರು ಕೇಳಿದರೆ ನೀವನ್ನ ಕೂತ್ಕೊಂಡು ನಾವು ನಾನು ಬಂದು ಒಂದು ಸಭೆ ಮಾಡಿ ಮೊದಲಿಂದ ಅದೊಂದರೆ ಚಾಮರಾಜನಗರ ಇದಕ್ಕಿಂತ ಪುಣದೂರಲ್ಲಿ ಅತ್ಯಂತ ನೀರಿಗೆ ಹಾಹಾಕಾರದ ಟ್ಯಾಂಕ್ ಓಡ್ತಾನೆ ಇದ್ದಾವೆ. ಉತ್ತೂರು ಭಾಗದಲ್ಲಿ 21 ಕೆರೆ ದೊಡ್ಡ ದೊಡ್ಡ ಕೆರೆಗಳು, ಅವಕ್ಕೆ 2 ತಿಂಗಳ ಮೇಲೆ ಆಯ್ತು. ಈಗ 2 ತಿಂಗಳಿಂದ ಹೆಚ್ಚು ಅವ್ರಿಗೆ ಓಡ್ತಾ ಇರೋದು. ಏನಾಯ್ತು ಅಂತಂದ್ರೆ, ನಾವು ಮೊದಲು ಮಹಾದೇವ ಪ್ರಸಾದ್ ನಾವಿಬ್ರು ಸೇರ್ಕೊಂಡು ಅದನ್ನ ಅಪ್ರೂವ್ ಮಾಡೋಂಥ ಕಾಲದಲ್ಲಿ ಪೈಪ್ ಮುಖಾಂತರ ಬಿಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವು. ಈ ರೈತರ ಸಂಘ ಅಡ್ಡ ಬಂದ್ಬಿಟ್ಟು ಪೈಸಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನಾಗಲ್ಲ ಕೇಳಿ 10 ಕೆರೆಗೆ ಹೋಯ್ತು, 15 ಕೆರೆಗೆ ನೀರು ಬಿಡೋಗಿ ಸ್ವಲ್ಪ ಕೆಟ್ಟೋದ್ರು ಎಲ್ಲ ಹಿಂಗದವ. ಇನ್ನು 2 ಕೆರೆ ಅವ, ಇನ್ನು 1 ತಿಂಗಳ ತುಂಬೋದು ಮಾತ್ರ ತುಂಬಕ್ಕೆ ಸಾಧ್ಯ. ಅಲ್ಲಿವರೆಗೆ ನಿಮಗಿಂತ ನಮಗೆ ನಗರಕ್ಕೆ ನೀರಿಲ್ಲ ಕುಡಿಯೋಕ್ಕೆ. ಚಾಮರಾಜನಗರ ಎಲ್ಲ ಬತ್ತೋಗ್ಬಿಟ್ಟದ. ಭಾರಿ ಗೋಳ ಅಂತವ್ರು ನಾವು ಮಾಲ ಕೆರೆ ಬಿಟ್ಟಿಲ್ಲ, ಕಾಳುಂಡಿ ಕೆರೆ ಬಿಟ್ಟಿದ್ದು ಹಂಗೆ ಇರ್ಕತ್ತು. ನಿಮ್ಮಲ್ಲೂ ಇದೇ ಸಮಸ್ಯೆ. ಈಗ ನಾವು ಇಲ್ಲ ನಾನು ಬಿಡ್ಲೇಬೇಕು ಅಂತ ಹಠ ಮಾಡಿತ್ತ ಬಿಡ್ಸಕ್ಕೆ ಹೋದ್ರೆ ಆ 2 ಕೆರೆಗಳು ಮೂಮೆಂಟ್ ಇದ್ದಾವೆ. ಅವು ತುಂಬಿಸ್ಕೊಂಡಾಗ ನಾವು ಇನ್ನು ಕಿರಿಗೆರರು ನಿನ್ನೆ DC ಅವರು ಹೋಗಿ ಅವ್ರನ್ನ 1 ತಿಂಗಳ ಅವರು ಸ್ಟ್ರೈಕ್ ಮಾಡ್ತಾಯಿದ್ರು ಅಲ್ಲಿ ಉತ್ತರ ಕೆರೆಯಲ್ಲಿ. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಿದ್ದಾರೆ, ಆದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ. ಆಮೇಲೆ ನಾವು ಕಿರಿಗೆರೆ, ನರಸಮಂಗಲ ಕೆರೆ, 3 ತೂಗುನ ಕೆರೆ, ಹಂಗೆ ಮತ್ತು ಹೆಣ್ಣೊಳ ಕೆರೆ ಬಿಡಬೇಕು. ಅವ್ರಿಗೆ ಯಾವಾಗಲೂ ಸಾಮಾನ್ಯ ಇರ್ತದೆ ಸರ್, ನಮ್ಗೆ ಯಾವಾಗಲೂ ಇಲ್ಲ ಸರ್. ಬಾಣೆಹಣ್ಣು ಕೆರೆಗೆ ಇಡೀ ನಾವು ಕಂಡ್ಮಟ್ಟ ನೀರು ವ್ಯವಸ್ಥೆ ಆಗಿಲ್ಲ ಅಲ್ಲಿಗೆ ಬಿಡಬೇಕಾದ್ರೆ ನಿಮ್ ಇವ್ರಿಗೆ ಇನ್ಯಾ ಇವ್ರದ್ದು ಇಲ್ಲಿ ಪಕ್ಕ ಬಲ್ಚೋಡಿ ಇಲ್ಲ ಸರ್, ಬಲ್ಚೋಡಿ ಇವಾಗ ಹೋಯ್ತಲ್ಲ ಸರ್, ಬಲ್ಚೋಡಿ ಯಾಕಂದ್ರೆ ಉತ್ತೂರು ಆ ಭಾಗ ಯಾವಾಗಲೂ ಕೂಡ ನೀರಿನ ಏರಿಯಾ ಅದು, ನಮ್ಗಂತೂ ಯಾವಾಗಲೂ ಇಲ್ಲ. 3 ನಟೇಜ್ಯ ಸಮಸ್ಯೆ ಇರೋದು ನಮಗೆಲ್ಲ. ನಮಗೂ ಇದೆ ಅರ್ಥ ಆಯ್ತು. ಕೆರೆ, ಆಮೇಲೆ ಶಿವನಾರಾಯಣ ಅವರ ಊರು 2 ಚೇಂಜ್, ಆಮೇಲೆ ತಮ್ಮಡಳ್ಳಿಯಿಂದ ನಮ್ಗೆ ಯಾರು ಬರ್ತಕ್ಕಂಥದ್ದು. ತಮ್ಮಡಳ್ಳಿಯಿಂದ ನಮ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಹೋಗಿ ತಮ್ಮಡಿಯಿಂದ ಹೋಯ್ತಾರೆ, ತಮ್ಮಡಳ್ಳಿಯಿಂದ ಅಲ್ಲಿಂದ ನಿಮ್ಗೆ ಬಲ್ಚೋಡಿ ಕೆರೆ ತುಂಬಿದ್ರೆ ನಮ್ಗೆ ಬಾಣೆಹಣ್ಣು ಕೆರೆ ಸರ್. ತಮ್ಮಡಳ್ಳಿ ಆದ್ಮೇಲೆ ಸರ್ ನಮ್ದು 3ನೇ ಅಂತಲ್ವ ಸರ್. ಅವರಲ್ಲಿ ಈಗ ನಾನು ಮಹೇಶ್ ಅವ್ರದ್ದು ಇದು ಮಾಡಿದ್ನಲ್ಲ ಕಂಪ್ಲೇಂಟು, ಅದು ಕುಂಚಳ್ಳಿ ಮತ್ತೆ ಒಗರಕಟ್ಟೆ, ಒಂದು ಚೆನಾಟ್ರಳ್ಳಿ, ಬಲ್ಚೋಡಿ, ತೆರಕನಂಬಿ ಉಂಟು ಸರ್. ನಮ್ಮ ಅಲ್ಲಿ ಬತ್ತೋಗ್ಬಿಟ್ಟೇವೆ ಸರ್. ತೆರಕನಂಬಿ ಇರ್ಬೇಕಲ್ಲ ನೀರು. ಇಲ್ಲ ಸರ್, ಅದು ವಾಲ್ ಹೋಗಿತ್ತು ಸರ್. ವಾಲ್ ಹೋಗಿ ಅದಕ್ಕೂ ಹಾಕಿಲ್ಲ. ಈಗ ಹಾಕಿರ್ಬೇಕು, ನೆನ್ನೆ ಮೊನ್ನೆ ಅದು ವಾಲ್ ಪ್ರಾಬ್ಲಮ್. ಉಸ್ತುವಾರಿ ಸಚಿವನಾದ್ಮೇಲೆ ಮೊದಲಿಗೆ ಎಲ್ಲಿ ಬರ ಇದೆ ಅದನ್ನು ಸಮೀಕ್ಷೆ ಮಾಡಿ ನಮಗೆ ತಿಳಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಮೇರೆಗೆ ಬದ್ಧವಾಗಿ ನಾನು ಗುಂಡ್ಲುಪೇಟೆ ಭಾಗದಲ್ಲಿ ಇವತ್ತು ಬಂದಿದ್ದೀನಿ. ಮುಖ್ಯವಾಗಿ ಇವತ್ತು ಪರಮಪುರ ಪಂಚಾಯತಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು, ಹಾಗೆ ಶಿವನಾಗಪ್ಪರವರು, ಚೆಂಬಪ್ಪ ಮತ್ತು ನಮ್ಮ ಜಿಲ್ಲಾಧಿಕಾರಿ ಅವರು, ಹಾಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಧಿಕಾರಿಯವರೇ, ಎಲ್ಲ ಆತ್ಮೀಯ ನಮ್ಮ ಬಂಧುಗಳೇ, ಈ ಭಾಗದ ಎಲ್ಲ ರೈತ ಬಂಧುಗಳೇ, ಗ್ರಾಮಸ್ಥರೇ ಬಂಧುಗಳೇ, ಬಹುಶಃ ಭಾಳ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಒಂದು ಕುಡಿಯೋ ನೀರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕುಡಿಯೋ ನೀರು ಇಲ್ಲ ಅನ್ನಬಾರ್ದು. ಕುಡಿಯೋ ನೀರಿಗೆ ಏನಾದ್ರು ಈಗ ನಮ್ಮಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಹಾಗಾಗಿ ಜಲ್ ಜೀವನ್ ಮಿಷನ್ನಲ್ಲಿ ಪೈಪ್ಲೈನ್ ಯಾವ ಮಟ್ಟಕ್ಕಾಗಿದೆ, ಏನು ತೊಂದರೆ ಅದನ್ನು ನೋಡ್ತಕ್ಕಂಥದ್ದು. ಅದಾಗದೇ ಇಲ್ಲ, ಸಮರ್ಪ ಆಗ್ತದೆ. ನಮಗೆ ಕುಡಿಯೋ ನೀರು ಇನ್ನೂ ಹೆಚ್ಚು ಬೇಕು ಅಂದರೆ ಇರ್ತಕ್ಕಂಥ ಬೋರ್ಗಳಲ್ಲಿ ಎಷ್ಟರ ಮಟ್ಟಿಗೆ ನೀರು ಬರ್ತಾ ಸೋರ್ಸಸ್ ಇದೆ, ಇನ್ನು ಬೋರ್ ಹೊಡಿಸ್ಬೇಕಾ ಅಥವಾ ರೀಬೋರ್ ಮಾಡಬೇಕಾ, ಅದನ್ನು ಬೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಬೆಳೆಗಳಲ್ಲಿ ಈಗಾಗಲೇ ಬೆಳೆ ವಿಮೆಯನ್ನು ಮಾಡಿದ್ದೇವೆ. ಇನ್ನೂ ಮಾಡಬೇಕಾದ್ರೆ ಮುಂದೆ ಡೇಟನ್ನು ಕೇಳಿದ್ದಾರೆ, ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನು ಮುಂದೆ ಸರ್ಕಾರದಲ್ಲಿ ಯಾವ ರೀತಿ ಅದಕ್ಕೆ ಪರಿಹಾರ ಕೊಡಬೇಕು, ಮತ್ತು ಜಾನುವಾರುಗಳಿಗೆ ಮುಖ್ಯವಾಗಿ ಅವಕ್ಕೆ ಮೇವನ್ನು ಕೊಡ್ತಕ್ಕಂಥದ್ದು. ಮೇವನ್ನು ನಮ್ಮ ಪ್ರಕಾರ ಇನ್ನೂ ಸ್ವಲ್ಪ ಗಂಟೆ ಮೇವಿನ ವ್ಯವಸ್ಥೆ ಇದೆ ಅಂತ ಅಧಿಕಾರಿಗಳು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಅದನ್ನ ನೋಡ್ಕೊಂಡು ನಾವು ನಿಮಗೆ ಗೋಶಾಲೆಗಳನ್ನ ತೆರೀಬೇಕು ಅಥವಾ ಮೇವನ್ನು ಒದಗಿಸ್ಕೊಡ್ಬೇಕು, ಅದನ್ನ ಖಂಡಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆನೇ ನೀವು ಎಲ್ಲಿ ಈಗಲೇ ಕೊಂಡ್ತಾ ಇದೀವಿ ಸರ್, ಎಲ್ಲ ಕಡೆ ಕೊಂಡ್ರು ತಕ್ಷಣನೇ ಮಾಡ್ಕೊಡ್ತೀವಿ. ಅದ್ರ ಜೊತೆಲಿ ನಮ್ಮ ಮನೆ ಶಾಸಕರಿದ್ದಾರೆ, ಏನು ಉಳಿದಂಥ ಸಮಸ್ಯೆಗಳನ್ನ ಅವರು ಖಂಡಿತ ಮಾಡಿಕೊಡ್ತಾರೆ. ಅವ್ರು ಬೇರೆ ರೀತಿ ಅಲ್ಲ. ಯಾಕಂದ್ರೆ ಇಲ್ಲಿ ನನಗೆ ಹಾಗೆ ನನ್ನ ಕ್ಷೇತ್ರದ ನಾಡಿ ಮಿಡಿತ ಗೊತ್ತು ಆಗೋ ಅವ್ರಿಗೂ ಗೊತ್ತಿದೆ, ಅವರು ಸುತ್ತಾ ಇದ್ದಾರೆ. ಹೇಗೆ ಹೇಳಿದ್ದೀವಿ ನಾವೇನು ಹಕ್ಕುಪತ್ರ ಇದೆ, ಖಾತೆ ಮಾಡಿಕೊಡ್ತಿಲ್ಲ, ಏನೋ ಹಕ್ಕುಪತ್ರ ಇಲ್ಲದೇದು ಸಹ ತಾಲೂಕು ಪಂಚಾಯತ್ 2009 ಆದ್ರಿಂದ ಸ್ಕೆಚ್ಚು ಅವ್ರ ರೇಸು ಎಲ್ಲ ಇರ್ತದೆ. ಅಲ್ಲಿ ಇಟ್ಕೊಂಡು ಅವ್ರಿಗೆ ಅದನ್ನೇ ನೀವು ಅಪ್ಲೋಡ್ ಮಾಡಿ ಅವ್ರಿಗೆ ನಮೂನೆ ಫ್ರೀ ಕೊಡಬೇಕಲ್ಲ. 11 ಅದು ಇರ್ತದಲ್ಲವ, ಸೇಟ್ ಕೊಟ್ಟಾಗ ಮೂಡ್ರಾಗ ರಂಗಯ್ಯ ಹಿಂದೆ ಕೊಟ್ಲಾಗ ಪೂರ್ವ ರಂಗಯ್ಯ ಪಶ್ಚಿಮ ನಿಂಗಯ್ಯ ಅಂತ ಅವೆಲ್ಲ ಇರ್ತದೆ. ಅದ್ರೊಳಗೆ ಇರ್ತದೆ ಎಷ್ಟಡಿ ನೀವು 40-30 ಕೊಟ್ಟಿದ್ದಾರೆ, 30-40 ಕೊಟ್ಟಿದ್ದಾರೆ, ಎಲ್ಲ ಇರ್ತದೆ. ಹಂಗಾಗಿ ಅವ್ರಿಗೆ ಮಾಡ್ಕೊಳ್ಳುವಂಥವನ್ನು ವ್ಯವಸ್ಥೆ ಮಾಡಿಕೊಡಿ. ಉಳಿದಂತೆ ಈಗ ನಮ್ಮ ಮಹೇಶ್ರವರು ಎ ಆಗಿದ್ದರು, ಆಮೇಲೆ ನಾನು ಎಡ್ಡಪಲ್ಲಿಯಾಗಿ ಪ್ರಮೋಷನ್ ನಾನು ಇಲ್ಲೇ ಉಳಿಸ್ತೀನಿ. ಕೆಲವರೆಲ್ಲ ಈಗ ನಾನು ಹೋಗಿ ನೋಡ್ತೀನಿ, ನೋಡಿ ಅಲ್ಲಿ ನಾವು ನೀವು ಹೇಳಿದ್ರೆ ಸರಿ ಅವರೇ ಸರಿ ಅಂತ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಮುಂದೆ ಕ್ರಮ ತಗೋತೀವಿ. ಮತ್ತು ಕುಡಿಯೋ ನೀರು ಇದು ಕೆರೆಗಳಿಗೆ ತುಂಬಿಸ್ತಕ್ಕಂಥ ವ್ಯವಸ್ಥೆ ಸುಮಾರು 1 ತಿಂಗಳಿಂದ ಹೆಚ್ಚು ಕಾಲ ನಿಮ್ಮ ಭಾಗಕ್ಕೆ ಬಿಟ್ಟಿದ್ದೀನಿ. ಈಗಲೂ ಬಿಡಿಸ್ಕೊಡ್ಬೇಕು ಸರ್, ತಾಯಿ ಮಾಡಿ ನೀವು. ಯಾಕಂದ್ರೆ ಬರೀ ನೀವು ನಗರ ಉಸ್ತುವಾರಿ ಮತ್ತೆ ಸ್ವಲ್ಪ ಕಾಪಾಡ್ಬೇಕು. ಎಲ್ಲರೂ ಜನಗಳಿಗೂ ಎಲ್ಲ ಬರೀ ನಗರ ನಾವು 7 ಗಂಟೆ ಕೇಳಿ ಬಿಡ್ಬೇಕಾಗಿತ್ತು. ನಮ್ಗೆ ಬುಟ್ಟಿ ಎಲ್ಲ ನಮ್ಮಲ್ಲಿ ನಿಮ್ಗೆ ಅಂತ